ಅಡೆ ಅಲ್ಲು ಗುರಿ ತಿಂಗಳಿಲ್ಲದ ದೂರಿ ನಮಸ್ಕಾರ. ಯರ್ಮಾಳು ತೆಂಕ ಗ್ರಾಮ ಪಂಚಾಯತ್ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಿರ್ಮಾಣಗೊಳ್ಳುತ್ತಿದೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇದೀಗ ಸ್ಕೈ ವಾಕ್ ಒಂದು ನಿರ್ಮಾಣ ಆಗುತ್ತಾ ಇದೆ. ಬಹುಶಃ ಯರ್ಮಾಳು ಒಂದು ಗ್ರಾಮಾಂತರ ಪ್ರದೇಶ. ರಾಷ್ಟ್ರೀಯ ಹೆದ್ದಾರಿಯ ಒಂದು ಪಕ್ಕದಲ್ಲಿ ಗ್ರಾಮ ಪಂಚಾಯತ್, ಶಾಲೆ, ಕೆನರಾ ಬ್ಯಾಂಕ್ ಇತ್ಯಾದಿ ಸಂಸ್ಥೆಗಳಿದ್ದರೂ ಅದರ ಬದಿಯಲ್ಲಿ ಯಾವುದೇ ಸಂಸ್ಥೆಗಳಾಗಲಿ ವ್ಯಾಪಾರ ಕೇಂದ್ರಗಳಾಗಲಿ ಯಾವುದೂ ಇಲ್ಲದಂತಹ ಜನ ವಸತಿ ಕಡಿಮೆ ಇರುವಂತಹ ಒಂದು ಪ್ರದೇಶ. ಯಾವ ಉದ್ದೇಶಕ್ಕಾಗಿ ಈ ಸ್ಕೈ ವಾಕ್ ಈ ಗ್ರಾಮಾಂತರ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿದೆ ಎನ್ನುವುದು ಒಂದು ಯಕ್ಷ ಪ್ರಶ್ನೆಯಾಗಿ ಗ್ರಾಮವಾಸಿಗಳನ್ನು ಕಾಡುತ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಈ ಕಾಮಗಾರಿ ಇಂತಹ ಒಂದು ಕುಗ್ರಾಮಕ್ಕೆ ಅವಶ್ಯಕತೆ ಇದೆ ಎಂದು ನೂರಾರು ಮಂದಿ ತಮ್ಮೊಳಗೆ ಪ್ರಶ್ನಿಸಿಕೊಳ್ಳುತ್ತಾ ಇದ್ದಾರೆ. ಆದರೆ ಉತ್ತರ ಯಾರಿಂದಲೂ ಸಮರ್ಪಕವಾಗಿ ಸಿಗುತ್ತಾ ಇಲ್ಲ. ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ನಿರ್ಮಾಣ ಆಗುತ್ತಿದೆ ಅಂತ ಭಾವಿಸಿದರೆ ಈ ಶಾಲೆಯಲ್ಲಿ ಈಗ ಇರುವಂತದ್ದು ಕೇವಲ 25 ಮಕ್ಕಳು, ಹೆಚ್ಚು ಕಮ್ಮಿ ಅಂದ್ರೆ ಸುಮಾರು 25ರಿಂದ 30 ಮಕ್ಕಳು ಮಾತ್ರ 1ರಿಂದ 7ನೇ ತರಗತಿವರೆಗೆ. ಈ ಕಾರಣದಿಂದ ಈಗಾಗಲೇ ಸರ್ಕಾರ ಈ ಶಾಲೆಯನ್ನು ಪಡುಬಿದ್ರಿಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ಸ್ಥಳಾಂತರಿಸುವುದಾಗಿ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಸದ್ಯದಲ್ಲೇ ಈ ಶಾಲೆ ಮುಚ್ಚಿ ಇಲ್ಲಿರುವಂತಹ ಬೆರಳೆಣಿಕೆಯ ಮಕ್ಕಳು ಪಡುಬಿದ್ರಿಯ KPS ಶಾಲೆಗೆ ವರ್ಗಾವಣೆಗೊಳ್ಳಲಿದ್ದಾರೆ. ಈಗಾಗಲೇ ಓರ್ವ ಶಿಕ್ಷಕಿಯನ್ನು ಕೂಡ ಈ ಉದ್ದೇಶದಿಂದ ಈ ಶಾಲೆಯಿಂದ ವರ್ಗಾಯಿಸಲಾಗಿದೆ. ಈಗ ಕೇವಲ ಸರ್ಕಾರದ 2 ಶಿಕ್ಷಕರು ಮಾತ್ರ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿಯೂ ಇಲ್ಲಿ ಬರುವಂತಹ 10-20 ಮಕ್ಕಳು ಕೂಡ ಸಾರ್ವಜನಿಕರ ಹಿನ್ನೆಲೆಯಿಂದ, ಸಹಕಾರದಿಂದ, ದಾನಿಗಳ ನೆರವಿನಿಂದ ರಿಕ್ಷಾದಲ್ಲಿ ಎಲ್ಲೆಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಹೊರತು ಸ್ಥಳೀಯ ಮಕ್ಕಳು ಯಾರೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ. ಹೀಗಿರುವಾಗ ಮಕ್ಕಳಿಗೆ ರಕ್ಷಣೆಗಾಗಿ ಸ್ಕೈ ವಾಕ್ ನಿರ್ಮಾಣವಾಗ್ತಾ ಇದೆ ಎನ್ನುವುದರಲ್ಲಿ ಅರ್ಥವೇ ಇಲ್ಲ, ಹುರುಳು ಇಲ್ಲ, ಸತ್ಯಾಂಶವೂ ಇಲ್ಲ. ಇನ್ನು ವಯೋವೃದ್ಧರೋ ಅಥವಾ ಅಸೌಖ್ಯದವರು ರಸ್ತೆ ದಾಟುವುದಕ್ಕೆ ಕಷ್ಟ ಆಗ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಈ ಕಾಮಗಾರಿ ನಡೀತಾ ಇದೆ ಅಂತ ಭಾವಿಸುವುದಾದ್ರೆ ಬಹುಶಃ ಇಲ್ಲಿ ದಿನಕ್ಕೆ ಬೆಳಗಿನಿಂದ ಸಂಜೆವರೆಗೆ ಯೋಚನೆ ಮಾಡಿದ್ರೆ ಆ ಕಡೆಯಿಂದ ಈ ಕಡೆಗೆ ದಾಟುವವರ ಸಂಖ್ಯೆ 50ಕ್ಕಿಂತ ಕಡಿಮೆ. ಅದನ್ನು ಖಂಡಿತ ಮೀರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಗರ ಅಥವಾ ಕೂಡು ರಸ್ತೆಗಳಿರುವ ಪ್ರದೇಶ, ಜನಸಂದಣಿಯ ಪ್ರದೇಶ, ವಾಹನಗಳ ದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಇಂತಹ ಸ್ಕೈ ವಾಕ್ ನಿರ್ಮಾಣ ಆದ್ರೆ ನೂರಾರು ಮಂದಿಗೆ ದಾಟ್ಲಿಕ್ಕೆ ಹೆದರುವವರಿಗೆ, ಹಿಂಜರಿಯುವವರಿಗೆ ಪ್ರಯೋಜನವಾದೀತು. ಅದು ಸುಮಾರು 100 ಮೀಟರ್ ಉದ್ದಕ್ಕೆ ಬಂದು ಆ ಬಳಿಕ ಅಡ್ಡ ತಿರುಗಿ ಮತ್ತೆ 100 ಮೀಟರ್ ಮುಂದಕ್ಕೆ ಹೋಗಿ ರಸ್ತೆಯನ್ನು ದಾಟುವಂತಹ ಸಾಹಸ ಬಹುಶಃ ಈಗಿನ ವ್ಯಕ್ತಿಗಳು ಯಾರು ಕೈಗೊಳ್ಳಿಕ್ಕಿಲ್ಲ. ಒಂದು 20 ಮೀಟರ್ ಅಗಲದ ರಸ್ತೆಯನ್ನು ದಾಟುವುದಕ್ಕೆ 200 ಮೀಟರ್ ವಾಕ್ ಮಾಡುವಂತಹ ಅಗತ್ಯವಾದರೂ ಯಾರಿಗಿರ್ತದೆ? ಹೇಳಿದ್ರೆ ಹೇಳ್ತಾರೆ ನಡಿಲಿಕ್ಕೆ ಆಗದವರಿಗೆ ಎಂತ ತಳ್ಳು ಸೈಕಲ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಅಂತಹ ತಳ್ಳು ಸೈಕಲ್ನಲ್ಲಿ ಹೋಗುವವರು ಬಹುಶಃ ಇಲ್ಲಿ ಯಾರೂ ಇಲ್ಲ. ಅಂತಹ ಅಸೌಖ್ಯವಾದವರಿದ್ರೆ ರಿಕ್ಷಾದಲ್ಲಿಯೋ ಅಥವಾ ಬೇರೆ ಇತರ ವಾಹನಗಳಲ್ಲಿಯೋ ರಸ್ತೆಯನ್ನು ದಾಟುವಂತಹ ಕೆಲಸ ಮಾಡ್ತಾರೆ ಹೊರತು ಇದನ್ನು ಬಳಸುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೀಗಾಗಿ ನಿಷ್ಪ್ರಯೋಜಕವಾದ, ನಿರುಪಯುಕ್ತವಾದ, ಯಾರಿಗೂ ಅವಶ್ಯಕತೆ ಇಲ್ಲದ ಈ ಕಾಮಗಾರಿ ಅನಾವಶ್ಯಕ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಇದರಿಂದ ಸರ್ಕಾರದ ಬೊಕ್ಕಸದ ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಇಟ್ಟಂತೆ ವ್ಯರ್ಥವಾಗುವುದನ್ನು ಬಿಟ್ಟರೆ ಮತ್ತಾವ ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ಯಾರು ಮುಂದೆ ಬಂದಿದ್ದಾರೆಯೋ ಬೆರಳೆಣಿಕೆಯಷ್ಟು ಕೆಲವು ವ್ಯಕ್ತಿಗಳು ಇದು ಬೇಕು ಅಂತ ಹೇಳುವವರಿದ್ರೆ ಅವರಿಗೆ ಏನಾದರೂ ಒಂದು ಸ್ವಾರ್ಥದ ಅವಶ್ಯಕತೆ ಇರಬಹುದೋ ಏನೋ, ಹಿನ್ನೆಲೆ ಇರಬಹುದೋ ಏನೋ ಹೊರತು ಪಡಿಸಿದ್ರೆ ಗ್ರಾಮಸ್ಥರಿಗೆ ಇದರಿಂದ ಎಳ್ಳಿನಷ್ಟು ಪ್ರಯೋಜನ ಆಗಲಿಕ್ಕಿಲ್ಲ.
ಹೀಗಾಗಿ ಮತ್ತೆ ಯೋಚಿಸಬೇಕು ನಮ್ಮ ರಾಜಕಾರಣಿಗಳು, ಶಾಸಕರು, ಲೋಕಸಭಾ ಸದಸ್ಯರು, ಸ್ಥಳೀಯ ಮುಖಂಡರು ಎಲ್ಲ ಯೋಚನೆ ಮಾಡಿ. ಗ್ರಾಮ ಪಂಚಾಯತ್ ಇದನ್ನು ವಿರೋಧಿಸಿದೆ, ರಿಕ್ಷಾ ಮಾಲಕರ ಸಂಘದವರು ಇದನ್ನು ವಿರೋಧಿಸಿದ್ದಾರೆ, ಸಾರ್ವಜನಿಕ ಹಕ್ಕು ಸಂಸ್ಥರು ಇದನ್ನು ವಿರೋಧಿಸಿದ್ದಾರೆ. ಹಾಗಿದ್ದರೂ ರಾತ್ರಿ ಹಗಲು ತರಾತುರಿಯಿಂದ ನಿರ್ಮಾಣಗೊಳ್ಳುತ್ತಿರುವಂತಹ ಈ ಕಾಮಗಾರಿಯನ್ನು ಮತ್ತೊಮ್ಮೆ ಜನಪ್ರತಿನಿಧಿಗಳು ಮರುಚಿಂತನೆ ಮಾಡಿ ಅವಶ್ಯಕತೆ ಇರುವಂತಹ ಸ್ಥಳಕ್ಕೆ ಸ್ಥಳಾಂತರಿಸಿದಲ್ಲಿ ಬಹುಶಃ ಸರ್ಕಾರದ ಬೊಕ್ಕಸದ ಹಣ ಒಂದಿಷ್ಟು ಉಪಯೋಗಕ್ಕೆ ಬಂದಿತು. ಇಲ್ಲದಿದ್ದರೆ ಇದು ಸಾರ್ವಜನಿಕ ಅಪರಾಧ ಎನ್ನುವುದರಲ್ಲಿ ಅನುಮಾನ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ, ಮತ್ತೊಮ್ಮೆ ಚಿಂತನೆ ಮಾಡಿ ಈ ಸ್ಥಳೀಯ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಅಂತ ಹೇಳಿ ಊರವರ ಪರವಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ಗ್ರಾಮದ ಪಂಚಾಯತ್ ಕಚೇರಿ ಎದುರುಗಡೆ ನಿರ್ಮಾಣಗೊಳ್ಳುತ್ತಿರುವ ಸ್ಕೈವಾಕ್ ಇದೊಂದು ನಿಷ್ಪ್ರಯೋಜಕ ವ್ಯವಸ್ಥೆಯಾಗಿದ್ದು, ಇಲ್ಲಿಯ ಪಂಚಾಯತ್ ಎದುರಿಗೆ ನಿರ್ಮಿಸುವುದರಿಂದ ಅವ್ಯವಸ್ಥೆಗಳು ಆಗುವುದಲ್ಲದೆ ಉಪಯೋಗ ಏನು ಆಗುವಂತಿಲ್ಲ. ಅಲ್ಲದೆ ಇದೊಂದು ಅವೈಜ್ಞಿಕವಾಗಿದ್ದು, ಜನರು 20 ಮೀಟರ್ 15 ಮೀಟರ್ ರಸ್ತೆ ದಾಟುವ ಬದಲು 200 ಮೀಟರ್ ಮೇಲಿಂದ ಬರುವಂತ ಈ ಒಂದು ಸ್ಕೈವಾಕ್ ಈ ಪ್ರದೇಶದಲ್ಲಿ ಅಗತ್ಯವಿಲ್ಲ ಎಂಬುದು ಗ್ರಾಮಸ್ಥರ ಅಭಿಪ್ರಾಯ. ಹೆಚ್ಚಿನ ಜನರು ಇದನ್ನು ವಿರೋಧಿಸಿದರು. ತರಾತುರಿಯಲ್ಲಿ ಈ ಒಂದು ಕಾಮಗಾರಿ ಹೆಚ್ಚಿನ ಜನರಿಗೆ ತಿಳಿಸದೆ ಪ್ರಾರಂಭವಾಗಿತ್ತು. ಇದನ್ನು ಕೂಡಲೇ ನಿಲ್ಲಿಸಿ ಅಗತ್ಯ ಇರುವ ಪ್ರದೇಶದಲ್ಲಿ ಇದನ್ನು ಮಾಡಿದಲ್ಲಿ ಉಪಯೋಗ ಆಗಬಹುದು ಎಂಬುದು ನಮ್ಮೆಲ್ಲರ ಅಭಿಪ್ರಾಯ. ನಮಸ್ತೆ, ನಾನು ಪಡುಬಿದ್ರಿ ಮತ್ತೆ ತೆಂಕ ಗ್ರಾಮ ಪಂಚಾಯಿತಿಯ PDO. ತೆಂಕ ಗ್ರಾಮ ಪಂಚಾಯಿತಿ ಎದುರುಗಡೆ ನ್ಯಾಷನಲ್ ಹೈವೇ ಅಥಾರಿಟಿಯವರು ಓವರ್ ಬ್ರಿಡ್ಜ್ ಅನ್ನು ಮಾಡ್ತಾ ಇದ್ದಾರೆ. ಸ್ಕೈ ವಾಕ್ ಅಂತ ಏನ್ ಹೇಳ್ತಾರೆ ಅಥವಾ ಓವರ್ ಬ್ರಿಡ್ಜ್ ಅಂತ ಏನ್ ಹೇಳ್ತಾರೆ, ಅದು ಮಾಡ್ತಾ ಇದ್ದಾರೆ. ಅದು ಗ್ರಾಮ ಪಂಚಾಯಿತಿ ಕಚೇರಿಯ ಮತ್ತೆ ಶಾಲೆ ಅಕ್ಕಪಕ್ಕಕ್ಕಿದೆ. ಅದರ ಗೇಟಿನ ಹತ್ತಿರವೇ ರಚನೆ ಮಾಡ್ತಾ ಇದ್ದಾರೆ. ಅದು ನಮಗೆ ಮೊದಲು ಮಾಹಿತಿ ಯಾವುದೂ ಇರಲಿಲ್ಲ. ಗ್ರಾಮ ಪಂಚಾಯಿತಿ ಜೊತೆ ಯಾವುದೇ ಮಾಹಿತಿಯನ್ನ ಇಲಾಖೆ ಆಗಲಿ ಅಥವಾ ಅಧಿಕಾರಿಗಳಾಗ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿಲ್ಲ ಅಥವಾ ಅಭಿಪ್ರಾಯವನ್ನು ಕೇಳಲಿಲ್ಲ. ಅದು ಕೆಲಸ ಮಾಡ್ತಾ ಇರುವಾಗಲೇ ನಮಗೂ ಅನುಭವಕ್ಕೆ ಬಂದದ್ದು. ಬಹಳ ಜನ ಒಂದು ಗ್ರಾಮ ಪಂಚಾಯತಿಗೆ ದೂರು ನೀಡ್ತಾ ಇದ್ದಾರೆ. ಇದು ಇಲ್ಲಿ ಗ್ರಾಮ ಪಂಚಾಯತಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ, ಗ್ರಾಮ ಪಂಚಾಯತಿಗೆ ವೆಹಿಕಲ್ ಅನ್ನು ತಂದು ನಿಲ್ಸೋದು ಕಷ್ಟ ಆಗ್ತಿದೆ, ಇಲ್ಲಿ ತಂದು ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಶಾಲೆ ಇದೆ ಅನ್ನೋ ಕಾರಣಕ್ಕೆ ಶಾಲೆಗೆ ಒಂದು 30-40 ಜನ ಮಕ್ಕಳು ಬರ್ತಿದ್ದಾರೆ. ಶಾಲೆ ಆ ಭಾಗದಲ್ಲಿ ಆ ಸೈಡಿಗೆ ಮಾಡ್ಬೋದಾಗಿತ್ತು, ಮಕ್ಕಳಿಗೂ ಅನುಕೂಲ ಆಗ್ತಿತ್ತು. ಮತ್ತೆ ಪೇಟೆ ಅಥವಾ ಸಿಟಿ ಭಾಗದಿಂದ ಓಡಾಡ್ತಕ್ಕಂಥ ವಯಸ್ಸಾದವರಿಗೆ, ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ ತುಂಬಾ ಅನುಕೂಲವಾಗ್ತಿತ್ತು. ಇದು ಶಾಲೆ ಮತ್ತು ಗ್ರಾಮ ಪಂಚಾಯಿತಿ ಮಾತ್ರ ಅನುಕೂಲ ಆಗುವ ಹಾಗೆ ಇದನ್ನ ರಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿಗೆ ಅನಾನುಕೂಲವೇ ಇದರ ಬೇಸ್ಮೆಂಟ್ ಮತ್ತೆ ಇದರ ಸ್ಕೈ ವಾಕಿನ ಪ್ರಾರಂಭ, ಅದು ಪಿಲ್ಲರ್ಗಳೆಲ್ಲ ಗ್ರಾಮ ಪಂಚಾಯತಿಯ ಕಚೇರಿ ಬರ್ತಕ್ಕಂಥ ದ್ವಾರದ ಗೇಟಿನ ಹತ್ರನೇ ಅಳವಡಿಸಿದ್ದಾರೆ. ತುಂಬಾ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಸಾರ್ವಜನಿಕರು ಬಂದು ಗ್ರಾಮ ಪಂಚಾಯತಿ ಮೇಲೆ ದೂರಿ ಗ್ರಾಮ ಪಂಚಾಯತಿಯಲ್ಲಿ ಪ್ರಶ್ನೆಗಳನ್ನು ಮಾಡುವಂತ ಸಂಭವ ಎದುರಾಗಿದೆ. ಆದ್ರೆ ವಾಸ್ತವವಾಗಿ ಗ್ರಾಮ ಪಂಚಾಯತಿಗೆ ಇದ್ರ ಬಗ್ಗೆ ಯಾವುದೇ ಅರಿವಿಲ್ಲ. ಗ್ರಾಮ ಪಂಚಾಯತಿಯಿಂದ ಯಾವುದೇ NOC ನೀಡಲಿಲ್ಲ ಅಥವಾ ಗ್ರಾಮ ಪಂಚಾಯತಿ ಜೊತೆಗೆ ಸಂಬಂಧಪಟ್ಟ ನ್ಯಾಷನಲ್ ಹೈವೇ ಪ್ರಾಧಿಕಾರ ಯಾವುದೇ ನಮಗೆ ಅಭಿಪ್ರಾಯವನ್ನಾಗ್ಲಿ ಅಥವಾ ಮಾಹಿತಿಯನ್ನಾಗ್ಲಿ ಪತ್ರವನ್ನಾಗ್ಲಿ ಯಾವುದೇ ನೀಡದೆ ಈ ಕಾಮಗಾರಿ ನಡೀತಾ ಇದೆ. ಇದು ವಿಚಾರ ಅಷ್ಟೇ ನಮ್ಮ ಗಮನಕ್ಕಿದೆ. ಇನ್ನು ನಾವು ನಮ್ಮ ಹಂತದಲ್ಲಿ ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ನಾವು ನಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಬೇಕಾದ್ರೆ ಸಲ್ಲಿಸ್ಬೋದು. ಈ ತರ ಆಗ್ತಾ ಇದೆ, ಏನಾದರೂ ಸಾಧ್ಯತೆಗಳಿದ್ರೆ ಬದಲಿ ವ್ಯವಸ್ಥೆ ಮಾಡೋದಕ್ಕೆ ಕೋರೋದಕ್ಕೊಂದು ಅವಕಾಶ ಇದೆ. ಬಿಟ್ಟರೆ ಗ್ರಾಮ ಪಂಚಾಯತಿಯಿಂದ ಇದನ್ನ ನಿಲ್ಲಿಸೋದಕ್ಕಾಗ್ಲಿ ಅಥವಾ ಬದಲಾಯಿಸೋದಕ್ಕಾಗ್ಲಿ ಯಾವುದೇ ಅಧಿಕಾರ ಅಥವಾ ನಮಗೆ ವ್ಯವಸ್ಥೆ ಇಲ್ಲ ಅಂತ ಅದನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೇನೆ. ಯರ್ಮಲ್ನಲ್ಲಿ ನಡೀತಕ್ಕಂಥ ಸ್ಕೈ ವಾಕ್ ಕೆಲಸ ಪ್ರಾರಂಭ ಆಗಿದೆ. ಅದು ಪ್ರಾರಂಭ ಆದ್ಮೇಲೆ ನಮ್ಮ ಗಮನಕ್ಕೆ ಬಂತು. ಕೇಳಿದಾಗ ಎಲ್ಲೆಲ್ಲಿ ಶಾಲಾ ವಠಾರ ಇದೆಯೋ ಹಾಗಾಗಿ ಆದಷ್ಟು ಅಪಘಾತವನ್ನ ಕಮ್ಮಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನ ಪ್ರಾರಂಭ ಮಾಡಿದ್ವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮತ್ತೆ ಒಂದು ಸ್ಥಳೀಯರ ಅಭಿಪ್ರಾಯ ಅಂತ ನಮ್ಮ ಗಮನಕ್ಕೆ ಯಾವ್ದು ತರಲಿಲ್ಲ, ಪಂಚಾಯತ್ ಗಮನಕ್ಕೆ ತರಲಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಅವರು ಸ್ಥಳೀಯರು ಅಲ್ಲಿ ವ್ಯಕ್ತ ಮಾಡಿದ್ದಾರೆ. ಅದನ್ನು ನಾವು ಹೈವೇ ನಮ್ಮ MP ಅವರ ಸುಪರ್ದಿಗೆ ಬರುವಂಥದ್ದು.
ವ್ಯಾಪ್ತಿ ಒಬ್ಬ ಶಾಸಕನಾದರೂ ಕೂಡ MP ಅವರ ಸುಪರ್ದಿ ಬರ್ತಕ್ಕಂಥದ್ದು. ಮತ್ತೆ ಅವರು ಕೂಡ ಹೇಳಿದ್ರು, ನಾನು ಮಾತಾಡಿ ಅದನ್ನ ಸ್ಥಳೀಯ ಜನರಿಗೆ ತೊಂದರೆ ಆಗಲಾರದ ರೀತಿಯಲ್ಲಿ ನಾನು ಮಾಡ್ತೇನೆ ಅನ್ನೋಂಥ ಮಾತನ್ನು ಕೂಡ ನಮ್ಮ ಸ್ಥಳೀಯ MP ಅವರು ಹೇಳಿದ್ದಾರೆ. ಒಟ್ಟಿಗೆ ಒಂದು ಉಚ್ಚಿಲದಲ್ಲಿ ಮತ್ತೊಂದು ಪಡುಬಿದ್ರಲ್ಲಿ 3 ಸ್ಕೈ ವಾಕ್ ಆಗ್ತದೆ. ಅಂದರೆ ಜನಸಂದಣಿ ಜಾಸ್ತಿ ಇರ್ತಕ್ಕಂಥದ್ದು. ಒಂದು ಉಚ್ಚಿಲದಲ್ಲಿ ಆ ಕಡೆಯಿಂದ ಈ ಕಡೆ ಬರುವಾಗ ಜನದ ಅಗತ್ಯ ಇದೆ. ಮತ್ತೊಂದು ಪಡುಬಿದಿರಿನಲ್ಲಿ ಜನ ದಾಟಲಿಕ್ಕೆ ಹಾಗೆ 3 ಸ್ಕೈ ವಾಕನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ನಮ್ಮ MP ಅವರು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಸರ್ಕಾರದ ಯೋಜನೆಗಳು ಮತ್ತು ಯೋಚನೆಗಳು ಅದು ಜನರಿಗೆ ಪೂರಕವಾಗಿರಬೇಕು, ಜನಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಮಾಡಬೇಕಂತ ನನ್ನ ಅಭಿಪ್ರಾಯ. ಅದು ಶಾಸಕನಾಗಿ ನಂದು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಹೈವೇ ಅವರು ಸ್ಥಳೀಯ ಪಂಚಾಯತ್ ಸ್ಥಳೀಯ ಜನರೊಡನೆ ಸಮಾಲೋಚನೆ ಮಾಡಿ ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದೇ ಈಗ ವಿಷಯದಲ್ಲಿ ಯಾವುದೇ ಜನಸಂದಣಿ ಇಲ್ಲ, ಯಾವುದೇ ಕಂಪನಿಗಳಾಗಲಿ, ಯಾವುದೇ ಈಗ ಕಟ್ಟಡಗಳು ಕೂಡ ಇಲ್ಲ ಆ ಭಾಗದಲ್ಲಿ. ಕೇವಲ ಒಂದು ಪಂಚಾಯತ್ ಶಾಲೆ ಉಂಟು. ಶಾಲೆ ಏನಂದ್ರೆ ಅದು ಕೂಡ ಕೇವಲ ಬೆರಳೆಣಿಕೆ ಮಂದಿ ಇರುವಂಥ ಶಾಲೆ, ಒಂದು 30 ಮಕ್ಕಳು ಇರುವಂಥ. ಅದು ಕೂಡ ಇನ್ನು KP ಶಾಲೆಯೊಂದಿಗೆ ಅದು ವಿಲೀನ ಆಗ್ತದೆ ಅನ್ನೋ ಮಾತಿದೆ. ಆಗಿರುವಾಗ ಶಾಲೆ ಕೂಡ ಇಲ್ಲ, ಕೇವಲ ಒಂದು ಕೆಲವು ಬೆರಳೆಣಿಕೆ ಮನೆಗಳಿರುವಂಥ ಪ್ರದೇಶದಲ್ಲಿ ಇದು ಅಗತ್ಯ ಇರ್ತಾರೆ. ಈಗ ಏನಾಗಿದೆ, ಕೇಂದ್ರ ಸರ್ಕಾರದ ಯೋಜನೆಗಳು ಕೆಲವು ಸಲ ಅವ್ರದ್ದೇ ಮಟ್ಟದಲ್ಲಿ ನಿರ್ಧಾರ ಆಗ್ತಿದೆ. ಈಗ ಕೆಲಸ ಪ್ರಾರಂಭ ಆಗಿದೆ. ನಾನು ನಿನ್ನೆ ಮಾತಾಡಿದಾಗ ಅವರಿಗೆ ಈ ಕಾಂಟ್ರಾಕ್ಟ್ ಕೊಟ್ಟಾಗಿದೆ, ಕೆಲಸ ಪ್ರಾರಂಭ ಆಗಿದೆ. ಇನ್ನು ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸೋದು ಬರುವುದಿಲ್ಲ. ಮತ್ತು ಬದಲಾವಣೆ ಕೂಡ ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಮಾತನ್ನು ಅಲ್ಲಿ ಇಂಜಿನಿಯರ್ಸ್ ಮಾತಾಡಿದರು, ಮತ್ತು MP ಅವರು ಕೂಡ ಮಾತಾಡಿದ್ರು. ಹಾಗೆ ನಾನು ಏನು ಹೇಳುವಂಥದ್ದು, ಖಂಡಿತ ನೀವು ಹೇಳೋ ಸತ್ಯ ಇದೆ. ಸ್ಥಳೀಯ ಜನರಿಗೆ ಅಗತ್ಯ ಇದ್ದರೆ ಮಾತ್ರ ಮಾಡೋದು, ಇಲ್ಲ ಸರ್ಕಾರದ ಹಣ ಯಾವುದೇ ರೀತಿ ಅದು ಪೋಲ್ ಆಗಬಾರ್ದು ಅಭಿಪ್ರಾಯಕ್ಕೆ ನಾನು ಕೂಡ ಬದ್ಧನೇ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಒಂದು ತಪ್ಪು ಆಗಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನನಗೂ ಇದೆ. ಮತ್ತು ಸಂಸದರು ಕೂಡ ಅವ್ರಿಗೂ ಕೂಡ ನಿನ್ನೆ ಅದನ್ನು ಮನವರಿಕೆ ಮಾಡೋದು ಕೆಲಸ ಮಾಡಿದ್ದಾರೆ.